ಇಂದು ಗುಂಡ್ಲುಪೇಟೆ ಪಟ್ಟಣದ ಚಾಮರಾಜನಗರ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಹೊಸದಾಗಿ ನಿರ್ಮಾಣ ಆದ ಮಸ್ಜಿದ್ ಜಾವೀದ್ ಮಸೀದಿಯನ್ನು ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸರ್ವಧರ್ಮೀಯರು ಭಾಗವಹಿಸಿದರು. ಈ ಒಂದು ಶುಭ ಸಂದರ್ಭದಲ್ಲಿ ಮಸೀದಿಯ ಗುರುಗಳಾದ ಜಾವೀದ್ ಹಜರತ್ ಹಾಜಿ ಫಯಾಜ್ ಅಹಮದ್, ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಎಚ್.ಎಂ. ಸರ್ದಾರ್ ಮಾತನಾಡಿದರು. ಇದೇ ವೇಳೆ ಕರ್ನಾಟಕ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್ ರವರು ಮಾತನಾಡಿ, ಗುಂಡ್ಲುಪೇಟೆ ಗಡಿಭಾಗವಾಗಿದ್ದು ಈ ಶುಭ ಸಂದರ್ಭದಲ್ಲಿ ಸರ್ವರಿಗೂ ಶುಭ ಕೋರಿದರು. ಇದೇ ವೇಳೆ ಮುಖಂಡರಾದ ಇಮ್ರಾನ್ ಖಾನ್, ಹನೀಫಾ, ರಹಮತ್, ಹಾಜಿ, ಮೈದೀನ್, ಇಲಿಯಾಸ್, ಸರ್ದಾರ್, ರಾಮೇಗೌಡರು, ಮಿಮಿಕ್ರಿ ರಾಜು ಹಾಗೂ ಮಸೀದಿ ನಿರ್ಮಾಣ ಮಾಡಿದ ಶಮೀರ್ ಅಹಮದ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು. हर वक्त सुबह से शाम तक रात में भी हमेशा लोग मस्जिद में मौजूद होते थे और वहाँ पर अल्लाह की इबादत और उसकी इजाजत वहाँ पर होती थी। लेकिन अब जो हमारी मस्जिदें हैं वो सिर्फ नमाजों की आदत थी कि वो या तो तिजारत के लिए अपना वक्त देते और या अपने घर में वक्त बिताते और उसके अलावा जो वक्त होता था वो वक्त जो है अपने मस्जिदों में वो वक्त बसर कर ಸಹಕಾರ ಕೊಟ್ಟು ಇಡೀ ಜನತೆ ಎಲ್ಲ ಸಮುದಾಯದ ಜನತೆಗಳು ಸಹಕಾರ ಮಾಡಿ ನಮಗೆ ಮಸ್ಜಿದ್ ನನ್ನ ಮಗನ ಹೆಸರಲ್ಲಿ ಒಂದು ಮಸೀದಿ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಬಯಸ್ತೇನೆ. ಎಲ್ಲರೂ ಕೂಡಿ ಹಿಂದೂ ಮುಸ್ಲಿಂ ಎಲ್ಲ ಕೂಡಿ ನಾವು ಸಹಬಾಳ್ವೆಯನ್ನು ಮಾಡಬೇಕು ಅಂತ ನಾನು ಆಶಿಸ್ತೀನಿ. ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಶಾಂತಿಯಾಗೇ ನಡೀಬೇಕು. ಇನ್ನು ಮುಂದಕ್ಕೆ ನಮ್ಮ ಡಾಕ್ಟರ್ ಫಯಾಜ್ ಬೇ ಅವರಾಗಿರ್ಬೋದು ಮತ್ತು ಅವರ ಮಿಸಸ್ ಅವರು ಸೇರಿ ಅವರ ಮಗನ ಹೆಸರಲ್ಲಿ ಒಂದು ಅದ್ಭುತವಾದ ಮಸೀದಿನ ಕಟ್ಟಿಕೊಟ್ಟಿದ್ದಾರೆ. ಆ ಮಸೀದಿ ಮೂಲವೇ ಇವತ್ತು ಕ್ಲೀನಿಂಗ್ ಮೂಲ ಅಂದರೆ ಸ್ವಚ್ಛತಾದ ಮೂಲ ಜಾವೀದ್ ಮಸೀದಿ ಈದ್ಗಾ ಮೈದಾನ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನೋಡಿ. ಈಗ ಮಸೀದಿ ಬಗ್ಗೆ ನಿಮಗೆ ಆಲ್ರೆಡಿ ಹಲವು ಮಾಹಿತಿಗಳನ್ನು ಕೊಟ್ಟಿದ್ದೇವೆ, ಹಂಚ್ಕೊಟ್ಟಿದ್ದೇವೆ. ಮಸೀದಿ ಕಟ್ಟಿಸ್ಕೊಟ್ಟವರು ಫಯಾಜ್ ಬೈ ಅಂತ ಅವರ ಹೆಸರು. ಅವರು ಮಸೀದಿಯನ್ನು ಅವ್ರ ಮಗನ ಹೆಸರಲ್ಲಿ ಮಸ್ಜಿದ್ ಜಾವೀದ್ ಅನ್ನೋ ಒಂದು ಅವ್ರ ಮಗನ ಹೆಸರು ಜಾವೀದ್ ಅಂತ ಅವರು ಒಂದು 2 ವರ್ಷ ಒಂದೂವರೆ ವರ್ಷ ಮುಂಚೆ ಅವರು ತೀರ್ಕೊಂಡ್ರು. ಅವರ ಒಂದು ಹೆಸರಿನಲ್ಲಿ ಅವರ ಜ್ಞಾಪಕವಾಗಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ರು. ಆ ಮಸೀದಿ ನಿರ್ಮಾಣಕ್ಕೆ ಬಂದಂತಹ ಸರ್ವಧರ್ಮೀಯರು ಕೂಡ ಇವತ್ತು ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಆ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಅದು ಆಲ್ರೆಡಿ ನಾನು ಹೇಳಿದ್ದೀನಿ. ಮಸೀದಿನ ನಿರ್ಮಾಣ ಮಾಡಿದವರು ಮೂಲತಃ ನಮ್ಮ ಉತ್ತರ ಕರ್ನಾಟಕದ ಬಿಜಾಪುರದವರು ಶಮೀರ್ ಅಂತ ಅವ್ರ ಹೆಸರು ಶಮೀರ್ ಅಂತ. ಅವರು ಈ ಮಸೀದನ್ನು ನಿರ್ಮಾಣ ಮಾಡಿಕೊಟ್ಟವರು. ಕಂಸ್ಟ್ರಕ್ಷನ್ ಮೇಸ್ತ್ರಿ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸ, ಕಟ್ಟಡ ಕೆಲಸವನ್ನು ಹಲವಾರು ಕಟ್ಟಡವನ್ನು ಕಟ್ಟಿದ್ದಾರೆ ಗುಂಡ್ಲುಪೇಟೆನಲ್ಲಿ. ನನ್ನ ಮನೆ ಕೂಡ 1-2 ವರ್ಷ ಮುಂಚೆ ಅವರೇ ಮಾಡಿದ್ದು. ಒಳ್ಳೆಯ ಕೆಲಸಗಾರರು. ಈ ಮಸೀದಿ ಈಗ ನೀವೇ ನೋಡ್ತಾ ಇದ್ದೀರಿ, ಒಳ್ಳೆಯ ಒಂದು ಇಂಜಿನಿಯರ್ ಪ್ಲ್ಯಾನಿಂಗ್ ಥರನೇ ಅವರು ಒಳ್ಳೆಯ ಕೆಲಸ, ಒಳ್ಳೆಯ ಅನುಭವ ಉಳ್ಳ ಒಂದು ಕಟ್ಟಡ ನಿರ್ಮಾಣದಾರರು. ಹಲವು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಮಸೀದಿನ ಒಳ್ಳೆಯ ಒಂದು ರೂಪವನ್ನು ಕೊಟ್ಟು ಒಳ್ಳೆಯ ಕೆಲಸಗಾರರು ಅಂತ ನಾನು ಹೆಮ್ಮೆಯಿಂದ ನಾನು ಅವ್ರ ಬಗ್ಗೆ ಹೇಳ್ತೇನೆ. ಎಲ್ಲ ಪ್ರಬುದ್ಧ ನಾಗರಿಕರಿಗೆ ತುಂಬ ಸಂತೋಷದ ದಿನ ಇವತ್ತು ಗುಂಡ್ಲುಪೇಟೆಯಲ್ಲಿ ಸಾಕಷ್ಟು ಮಸೀದಿಗಳಿವೆ. ಅದರಲ್ಲಿ ಇದು ನೂತನವಾಗಿ ನಿರ್ಮಿತಗೊಂಡಿದೆ. ಇದರಲ್ಲಿ ಸರ್ವಧರ್ಮೀಯರು ಪಾಲ್ಗೊಂಡು ಎಲ್ಲರೂ ಸಂತೋಷವನ್ನು ಹಂಚ್ಕೊಂಡಿದ್ದಾರೆ. ನಮ್ಮ ಗುಂಡ್ಲುಪೇಟೆ ಆಸ್ಪತ್ರೆಯ ಖ್ಯಾತ ವೈದ್ಯರಾದ ಲಲಿತಮ್ಮ ಅಂತಲೇ ಪ್ರಸಿದ್ಧಿಯವರು. ಅವರು ಮಗನ ಜ್ಞಾಪಕವಾಗಿ ಮಸೀದ್ ಜಾವೀದನ್ನು ಅದನ್ನು ಉದ್ಘಾಟನೆಗೊಂಡಿದೆ. ಇವತ್ತು ನಮ್ಮ ಗುಂಡ್ಲುಪೇಟೆಗೆ ತುಂಬ ಹೆಮ್ಮೆಯ ವಿಚಾರವಾಗಿದೆ. ಈ ಯಾತ್ರಿಕರು ಬರುವಾಗ ಅವರಿಗೆ ಪ್ರಾರ್ಥನೆ ಮಾಡೋಕ್ಕೆ ಸ್ಥಳ ಇರಲಿಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ. ಈಗ ಈದ್ಗಾದಲ್ಲಿ ನಮ್ಮ ಗುಂಡ್ಲುಪೇಟೆಯ ಮುಸ್ಲಿಂ ಬಾಂಧವರು ಜಾಗವನ್ನು ಅದಕ್ಕೆ ಸಪ್ರೇಟಾಗಿ ಕೊಟ್ಟು ಈಗ ಮಸೀದಿ ಉದ್ಘಾಟನೆಗೊಂಡಿದೆ. ಇದರ ಅನುಕೂಲತೆಯನ್ನು ಎಲ್ಲ ನಾಗರಿಕರು ಉಪಯೋಗಿಸ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಸರ್, ಧನ್ಯವಾದ ಸರ್. ನಮಸ್ಕಾರ. ಇವತ್ತು ಮಸೀದಿ ಉದ್ಘಾಟನೆ ಆಗಿದೆ ಮಸೀದಿ. ಹಾಗಾಗಿ ಈ ಒಂದು ಶಾಂತಿ ಮತ್ತು ಪವಿತ್ರತೆಯ ಸಂಕೇತವಾದಂತಹ
ಒಂದು ಭಾವೈಕ್ಯತೆ ಸಂಕೇತಂತಹ ಈ ಒಂದು ಮಸೀದಿಯ ಒಂದು ಏನು ಹೇಳಕ್ಕೆ ಹೊರಟಿದ್ದೀರಿ ಸರ್, ಇದರ ಸಾರಾಂಶ ಇದರ ಒಂದು ಇದ್ರ ಬಗ್ಗೆ ಸಂದೇಶ ಏನು ಸರ್? ನೋಡಿ, ನಮ್ಮ ಕರ್ನಾಟಕ ರಾಜ್ಯದ ಇದೊಂದು ಗಡಿ ಭಾಗ, ಚಾಮರಾಜನಗರ ಜಿಲ್ಲೆ. ಈ ಕಡೆ ತಮಿಳುನಾಡು, ಈ ಕಡೆ ಕೇರಳ. ನಮ್ಮ ಗಡಿ ಭಾಗದ ಒಂದು ಗಡಿ ಜಿಲ್ಲೆಯಲ್ಲಿದ್ದೀವಿ. ಇದು ಗುಂಡ್ಲುಪೇಟೆ ಅಂದರೆ ಹುಲಿಗಳ ನಾಡು ಅಂತ ಒಂದು ಹೆಸರು. ಈ ಒಂದು ಗುಂಡ್ಲುಪೇಟೆನಲ್ಲಿ ಜಾವೀದ್ ಮಸೀದಿ ಅನ್ನುವ ಈ ಮಸೀದಿಯ ಉದ್ಘಾಟನೆಯ ದಿನದಂದು ಭಾವೈಕ್ಯತೆ, ಸರ್ವಧರ್ಮೀಯರು ಸೌಹಾರ್ದತೆಯಿಂದ, ಸಮಾನತೆಯಿಂದ ಈ ಒಂದು ಉದ್ಘಾಟನೆ ನಡೆಸ್ಕೊಟ್ಟಿರೋದೇ ಒಂದು ಇತಿಹಾಸ ಅಂತ ನಮ್ಮ ರಾಜ್ಯಕ್ಕೆ, ನಮ್ಮ ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ನಾವು ಹೇಳ್ಬೋದು. ಇವತ್ತು ನೋಡಿ, ಸರ್ವಧರ್ಮೀಯರು ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅನ್ನೋದೇ ಭೇದ ಭಾವ ಇಲ್ಲದೆ ಮಾನವೀಯ ಮೌಲ್ಯವನ್ನು ಅಳವಡಿಸಿಕೊಂಡು ಎಲ್ಲ ಧರ್ಮೀಯರು ಕೂಡ ಬಂದು ಈ ಒಂದು ಉದ್ಘಾಟನೆಗೆ ಪಾಲ್ಗೊಂಡು ಆ ಒಂದು ಸಂತೋಷವಾದ ಕ್ಷಣಗಳನ್ನು ಅನುಭವಿಸುತ್ತಾ ಹರಸಿ ಹಾರೈಸುತ್ತಾ ಹೋಗಿದ್ದಾರೆ. ನಿಜಕ್ಕೂ ಒಂದು ಭಾವೈಕ್ಯತೆ ಅನ್ನೋದು ಇವತ್ತು ನಾನು ಕಂಡಿದ್ದು. ಅದಕ್ಕೆ ಪ್ರತ್ಯಕ್ಷವಾಗಿ ನಮ್ಮ ಗುಂಡ್ಲುಪೇಟೆ ಪಟ್ಟಣದ ಹೊಸೂರಿನ ಒಬ್ಬರು ನಿವಾಸಿಯಾದಂಥ ರಾಮೇಗೌಡರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಕೂಡ ಈ ಮಸೀದಿಯ ಉದ್ಘಾಟನೆ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಅವರ ಬಾಯಿಂದಲೇ ತಾವು ಕೇಳ್ಬೋದು. ನಾವು ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹಂಚಿಕೊಳ್ಳೋದೇನಪ್ಪ ಅಂದರೆ, ಗುಂಡ್ಲುಪೇಟೆಯ ಜನತೆಗೆ ನಾನು ಈ ಮಸೀದಿಯ ಒಂದು ಉದ್ಘಾಟನೆಯಿಂದ ಎಲ್ಲರಿಗೂ ಈ ಶುಭಾಶಯಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು. ನಮಸ್ಕಾರ. ತುಂಬ ಸಂತೋಷ. ನೋಡಿ, ಈ ದಿನ ಈದ್ಗಾ ಮೈದಾನದಲ್ಲಿ ಈ ಮಸೀದಿ ಕಟ್ಟಿರೋದು ತುಂಬ ಸಂತೋಷ. ಯಾಕೆಂದರೆ ಇಲ್ಲಿ ಅವರು ಇವರು ಅಂತೇನಿಲ್ಲ, ಎಲ್ಲರೂ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತರು ಎಲ್ಲರೂ ಸಮಾನತೆಯಾಗಿ ಒಂದು ಒಳ್ಳೆಯದಾಗಲಿ ಅಂತೇಳಿ ಪ್ರತಿಯೊಬ್ಬರು ಬಂದು ಅವರ ಇದರಿಂದ ಇವತ್ತಿನ ದಿನ ನಡೀತಾ ಇರತಕ್ಕಂಥದ್ದು ತುಂಬ ಹೆಮ್ಮೆಯ ದಿನ ಅಂತ ಹೇಳ್ಬೋದು. ಹೇಳ್ದಂಗೆ ಈ ಕಡೆ ತಮಿಳುನಾಡು, ಈ ಕಡೆ ಕೇರಳ, ಎರಡೂ ಗಡಿನಾಡಿನ ಮಧ್ಯದ ಈ ಕಡೆ ಲಾಸ್ಟಲ್ಲಿ ಇರ್ತಕ್ಕಂಥ ನಮ್ಮ ಗುಂಡ್ಲುಪೇಟೆ, ಈ ಗುಂಡ್ಲುಪೇಟೆಯಲ್ಲಿ ಇರ್ತಕ್ಕಂಥ ಜನ ಹಿಂದೂ, ಮುಸ್ಲಿಮ್ಸ್ ಪ್ರತಿಯೊಬ್ಬರು ಅನ್ಯೋನ್ಯವಾಗಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಅವರು ತುಂಬ ಒಳ್ಳೆಯದಾಗಲಿ ಅಂತೇಳಿ ನಾನು ಎಲ್ಲರಿಗೂ ಆಶಯಿಸ್ತಾ ಇದ್ದೀನಿ. ಆದರೆ ಇವತ್ತು ಈ ತುಂಬ ಸಂತೋಷದಲ್ಲಿ ಈ ಈದ್ಗಾ ಮೈದಾನದಲ್ಲಿ ನಡೀತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಒಂದು ಖುಷಿ ತಂದ ದಿನ ಅಂಥೇಳಿ ಎಲ್ಲರಿಗೂ ನಾನು ನಮಸ್ಕಾರ ಮಾಡಿ ನಾನು ಹೇಳ್ತೀನಿ. ನಾನು ಎಷ್ಟೋ ಕಡೆ ಫೋಟೋ ತೆಗೆದಿದ್ದೀನಿ, ಎಲ್ಲ ಕಡೆ ಹೋಗಿದ್ದೀನಿ. ದೇವಸ್ಥಾನ, ಮಸೀದಿ, ಚರ್ಚ್ ಎಲ್ಲ ಕಡೆ ಹೋಗಿದ್ದೀನಿ. ಎಲ್ಲ ಕಡೆ ಸಮವಾಗಿದ್ದರು. ಅದೇ ಸಮಾನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಗುಂಡ್ಲುಪೇಟೆಯಲ್ಲಿ ಮೊದಲಿಂದಾಗಿ. ನನಗೆ ಭಾಳ ಸಂತೋಷ ಆಯಿತು. ಎಲ್ಲರೂ ಅಣ್ಣ ತಮ್ಮಂದಿರಾಗೆ ಒಂದೇ ಫ್ಯಾಮಿಲಿ ಇದ್ದಾಗೆ ಇರಬೇಕು ಅನ್ನೋದು ನನ್ನ ಆಶಯ. ಇವ್ರು ಮಾಡಿದ್ದು ನನಗೆ ಭಾಳ ಸಂತೋಷ. ನಿಜವಾಗ್ಲೂ ನಮ್ಮ ಡಾಕ್ಟ್ರು, ನಮ್ಮ ಸಹಪಾಠಿಗಳು, ನಮ್ಮ ಜನಗಳಿಗೆ ಗುಂಡ್ಲುಪೇಟೆ ಒಂದು ಮಾದರಿಯಾಗಿ ಇಡೀ ಕರ್ನಾಟಕ ಅಲ್ಲ, ಇಡೀ ನಮ್ಮ ದೇಶ, ಭಾರತ ದೇಶದಲ್ಲೇ ಇದು ರವಾನೆ ಆಗಬೇಕು, ಎಲ್ಲರೂ ಒಂದಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಹಾಗೆ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ರಕ್ಷಿತಣ್ಣ, ಸುಮಾರು ನಾನು ಉಳಿದ ಮಟ್ಟಿಗೆ ನಾನು ಚಿಕ್ಕವನಾಗಿದ್ದಾಗ 40 ವರ್ಷದ ಹಿಂದೆ ಇದು ಮಾಮೂಲಿ ಹೆಂಗಿತ್ತು ಹಂಗೆ ಇತ್ತು. ಆದರೆ ಇವತ್ತು ಈ ಒಂದು ಭವ್ಯವಾದ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಅವರ ಬಗ್ಗೆ ಒಂದೆರಡು ಮಾತು. ಆ ಮಸೀದಿ ನಿರ್ಮಾಣ ಮಾಡೋದು ಅಷ್ಟು ಸಾಧ್ಯ ಅಲ್ಲ. 2-3 ತಿಂಗಳ ಹಿಂದೆ ನಾನು ಟೇಪ್ ಅಳತೆ ಮಾಡಿದ್ರು. ಆ ಟೈಮಲ್ಲಿ ಫೋಟೋ ತೆಗೆ ಕಳಿಸಿದ್ರು. ಇಷ್ಟು 3-4 ತಿಂಗಳಲ್ಲಿ ಇಷ್ಟು ಬೇಗ ಇಷ್ಟು ದೊಡ್ಡ ಮಸೀದಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಮಿರಾಕಲ್. ಅವರಿಗೆ ದಂಪತಿಗಳಿಗೆ ದೇವರು ಆಯುಷ್ಯವಾಗಿ ಕೊಟ್ಟು ನಮ್ಮನ್ನೆಲ್ಲ ಒಂದು ಮಾಡಿದಾರಲ್ಲ, ಅದಕ್ಕೆ ಅವರಿಗೆ ದೇವರು ಪುಣ್ಯ ಕೊಡಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದ.